ಕೃಷಿ ಕಾರ್ಯದಲ್ಲಿ ರೈತನ ಮಕ್ಕಳು ತನ್ನದಾದಂಥ ಒಂದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಒಂದು ಶಾಲೆಯ ಒಂದು ಅವಧಿಯಲ್ಲಿ ಅಂದರೆ ಕಾಲೇಜು ಒಂದು ಅವಧಿಯಲ್ಲಿ ನಾವು ಸಹಿತ ಒಂದು ಏನಾದರೂ ಇವತ್ತು MSc ಅಗ್ರಿ ಆಗಿರ್ಬೋದು, ಮತ್ತು ಅಗ್ರಿ ಆಗಿರ್ಬೋದು, ಮತ್ತು ಇನ್ನಿತರ ನಾವು ಏನಾದರೂ ಒಂದು ಅಗ್ರಿಗೆ ಸಂಬಂಧಪಟ್ಟ ಅಂದ್ರೆ ಕೃಷಿ ಮತ್ತು ತೋಟಗಾರಿಕೆ ಒಂದು ವಿದ್ಯೆಗಳನ್ನು ಅಂದರೆ ಕೋರ್ಸ್ಗಳನ್ನು ನಾವು ಕಲಿಬೇಕಂತಂದಾಗ ಸಾಕಷ್ಟು ಹಣಕ್ಕಾಗಿ ಮಾರಾಟ ಆಗ್ತಾಯಿದ್ದಾವೆ ಸೀಟುಗಳು. ನಿಜವಾಗಿ ರೈತನ ಮಕ್ಕಳಿಗೆ ಕೊಡುವ ಸಾಮರ್ಥ್ಯ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಿಲ್ಲ. ರೈತನ ಮಕ್ಕಳು ಸಾಕಷ್ಟು ಇವತ್ತು ನನ್ನ ಮಗಳು ಸಹಿತ 93 ಮಾಡಿದ್ದಾಳೆ. ಆದರೂ ಸಹಿತ ಇವತ್ತು ಕೃಷಿಯಲ್ಲಿ ಸಹಿತ ನಿತ್ಯ ಕಾರ್ಯಗತ ಆಗ್ತಿದ್ದಾಳೆ. ಮತ್ತು ಇವತ್ತು ನನ್ನ ಜೊತೆಗೆ ಸದಾ ಒಂದು ನಿತ್ಯ ಕೃಷಿ ಕೆಲಸ ಮಾಡ್ತಾಯಿದ್ದಾಳೆ. ಆದರೂ ಸಹಿತ ಏನಂದ್ರೆ ರೈತನ ಮಕ್ಕಳಿಗೆ ಕೈಯಲ್ಲಿ ಹಣ ಇರೋದಿಲ್ಲ. ವಿದ್ಯೆ ಇರುತ್ತದೆ, ಆದರೆ ಕೈಯಲ್ಲಿ ಹಣ ಇರೋದಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಅವಕಾಶಗಳನ್ನು ನಾವು ವಂಚಿತ ಆಗಬೇಕಾಗತ್ತೆ. ಆನಂತರ ಸರ್ಕಾರಿ ನೌಕರಿ ಮಾಡೋದಾಗಿರ್ಬೋದು, ಇವತ್ತು ಬಿಸ್ನೆಸ್ ಮ್ಯಾನ್ ಅಂದರೆ ವ್ಯಾಪಾರ ಮಾಡೋಂಥವಾಗಿರ್ಬೋದು, ಸಾಕಷ್ಟು ಅವ್ರ ಕೈಯಲ್ಲಿ ಹಣ ಇರುತ್ತದೆ. ಹಣವನ್ನು ಚೆಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾರೆ. ಆದರೆ ಯಾವುದೇ ನೀವು ವಿದ್ಯೆ ಪಡ್ಕೊಂಡ್ರೂ ಸಹಿತ ನಮ್ಮ ಪೀರಿಯಡಿಗೆ ನೀವು ಬರಬೇಕು, ನಮ್ಮ ಕೈಯಾಗಿ ನೀವು ಸಿಗಬೇಕು. ನಿಮ್ಮ ಸಾಮರ್ಥ್ಯ, ನಿಮ್ಮ ಒಂದು ಏನು ಅಂದ್ರೆ ನಿಮ್ಮ ವಿದ್ಯೆ ಸಹಿತ ನಮ್ಮ ಎದುರಿಗೆ ನೀವು ತೋರಿಸಲೇಬೇಕು. ರೈತನ ಮುಂದೆ ತೋರಿಸ್ಲಾರ್ದ ನೀವು ಯಾರ ಮುಂದೆ ತೋರ್ಸೋಕ್ಕಾಗಲ್ಲ. ರೈತನ ಮುಂದೆ ಮುಂದೆ ನಿಮ್ಮ ಸರಿಯಾದಂಥ ವಿದ್ಯೆ ಇದ್ದರೆ ಮಾತ್ರ ನೀವು ತೋರ್ಸೋಕೆ ಬರ್ತೈತಿ. ಇವತ್ತು ಹಣ ಕಚೇಲಿ ವಿದ್ಯೆಗಳನ್ನು ಅಂದರೆ ಸೀಟುಗಳನ್ನು ನೀವು ಕೊಂಡುಕೊಂಡು ವಿದ್ಯೆ ಕಲಿತು ಸಾಕಷ್ಟು ಸರ್ಕಾರಿ ಸೇವೆಯಲ್ಲಿ ಸಹಿತ ತಲೆ ಅಂತಾರೆ ನೀವೇ ಒಂದು ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರು ನೀವು ಪಡ್ಕೊಂಡ್ರೆ ರೈತ ಯಾವಾಗ ಮುಂದೆ ಬರ್ತಾನೆ? ರೈತನ ಎಲ್ಲರೂ ಕೂಡ್ಕೊಂಡು ಮನಬಂದಂಗೆ ತುಳಿತಾ ಇದ್ದೀರಿ. ಇದೆಲ್ಲ ಖಂಡನೀಯ. ಸಾಕಷ್ಟು ಅದಕ್ಕೂ ಒಂದಿನ ಕಾಲ ಬರುತ್ತೆ. ಹತ್ತಿಗೊಂದು ಕಾಲ ಬಂದಂಗೆ ಸಸಿಗೊಂದು ಕಾಲ ಬಂದೇ ಬರ್ತೈತಿ. ಅವತ್ತ ಒಂದು ನಿಮ್ಮ ಬೆಲೆ ಮತ್ತು ನಿಮ್ಮ ಸಾಮರ್ಥ್ಯ ಎಲ್ಲವೂ ಗೊತ್ತಾಗುತ್ತದೆ.